Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಕುಟುಂಬಕ್ಕೆ ಎದುರಾದ ಸಂಕಷ್ಟಗಳು ದೂರಾಗಲಿ ಅಂತ ದೈವಭಕ್ತ ಶಾಸಕ ಎಚ್ ಡಿ ರೇವಣ್ಣ ನಿತ್ಯ ಒಂದಿಲ್ಲೊಂದು ದೇವರಿಗೆ ಮೊರೆ ಹೋಗ್ತಿದ್ದಾರೆ. ಆದರೆ ಅವರ ಕುಟುಂಬಕ್ಕೆ ನಿತ್ಯ ಒಂದಿಲ್ಲ ಒಂದು ಸಂಕಷ್ಟ ಎದುರಾಗ್ತಾನೆ ಇದೆ. ಬೇಲ್ ಸಿಗೋವರೆಗೂ ಕೂಡ ಎಸ್ಐಟಿ ಮುಂದೆ ಹಾಜರಾಗಬಾರದೆಂದು ನಾಪತ್ತೆ ಆಗಿರುವಂತಹ ಭವಾನಿ ರೇವಣ್ಣ ನಿರ್ಧಾರ ಮಾಡಿರೋ ಹಾಗಿದೆ. ಇದರ ಮಧ್ಯೆ 5 ದಿನಗಳ ಒಳಗೆ ಹಾಜರಾಗುವುದಕ್ಕೆ ಎಚ್ ಡಿ ರೇವಣ್ಣಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಲಕ್ಷ್ಮೀ ನರಸಿಂಹ ಹಾಸನದ ಶ್ರೀ ಲಕ್ಷ್ಮೀ ನರಸಿಂಹ ಕೃಪೆ ಇರೋವರೆಗೂ ತಮಗೇನು ಆಗಲ್ಲ ಅಂತಿದ್ದಾರೆ ಹೊಳೆ ನರಸೀಪುರ ಶಾಸಕ ಎಚ್ ಡಿ ರೇವಣ್ಣ. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನಿನ್ನೆಯೇ ಹಾಸನದ ಹರದನಹಳ್ಳಿ ನಿವಾಸಕ್ಕೆ ಬಂದಿದ್ದ ರೇವಣ್ಣ ಮನೆ ದೇವರು ದೇವೇಶ್ವರನಿಗೆ ಪೂಜೆ ಸಲ್ಲಿಸಿದ್ರು. ಇವತ್ತು ಕೂಡ ಹಾಸನದ ಶ್ರೀ ಲಕ್ಷ್ಮೀ ನರಸಿಂಹ ದೇವರಿಗೆ ಮೊರೆ ಹೋದ ರೇವಣ್ಣ ಕುಟುಂಬಕ್ಕೆ ಎದುರಾದ ಸಂಕಷ್ಟ ದೂರು ಮಾಡುವಂತೆ ಪೂಜೆ ಸಲ್ಲಿಸಿದ್ದಾರೆ. ಆದರೆ ಪುತ್ರ ಪ್ರಜ್ವಲ್ ಮತ್ತು ಪತ್ನಿ ಭವಾನಿಗೆ ಕಾನೂನು ಕುಣಿಕೆ ಸದ್ಯಕ್ಕೆ ಸಡಿಲಾಗುವ ಲಕ್ಷಣ ಕಾಣಿಸ್ತಿಲ್ಲ. ನಿನ್ನೆ ಮೈಸೂರಿನಲ್ಲಿ 5 ಕಡೆ ಎಸ್ಐಟಿ ಶೋಧ, ಭವಾನಿಗಾಗಿ ಎಂದು ಮತ್ತೆ ಹುಡುಕಾಟ. ನಿನ್ನೆ ವಿಚಾರಣೆ ಮಾಡಲೆಂದು ಹೊಳೆ ನರಸೀಪುರದ ಮನೆಗೆ ಎಸ್ಐಟಿ ತಂಡ ತೆರಳಿತ್ತು. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕಾಯ್ದರೂ ಭವಾನಿ ಸುಳಿವೇ ಇರಲಿಲ್ಲ. ಎಸ್ಐಟಿ ವಿಚಾರಣೆಗೆ ತಮ್ಮ ಕಕ್ಷಿದಾರರು ಬರ್ತಾರೆ ಅಂತ ಹೇಳಿದ್ರೂ ನಿಗೂಢ ಸ್ಥಳದಿಂದ ಭವಾನಿ ಬರಲೇ ಇಲ್ಲ. 17 ದಿನದಿಂದ ನಾಪತ್ತೆ ಆಗಿರುವ ಭವಾನಿ ಪತ್ತೆಗಾಗಿ ನಿನ್ನೆ ಮೈಸೂರಿನ 5 ಕಡೆ ತನಿಖಾ ತಂಡ ಹುಡುಕಾಟ ನಡೆಸಿತ್ತು. ಭವಾನಿ ಸಹೋದರಿ ಮಗನ ಮನೆ ಹಾಗೂ ಫಾರ್ಮ್ ಹೌಸ್ ಸೇರಿ 5 ಕಡೆ ಕಾರ್ಯಾಚರಣೆ ನಡೆಸಿದ್ರೂ ಭವಾನಿ ಸಿಕ್ಕಿಲ್ಲ. ಇಂದು ಕೂಡ ಆರೋಪಿ ಪತ್ತೆಗಾಗಿ ಎಸ್ಐಟಿ ಕಾರ್ಯಾಚರಣೆ ನಡೆಸಲಿದೆ. ಅತ್ತ ಬೆಂಗಳೂರಿನಲ್ಲಿ ಇದೇ ಕೇಸು ಕುರಿತಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದು, ಭವಾನಿ ತಪ್ಪಿಸಿಕೊಂಡಿದ್ದಾರೆ, ಹುಡುಕ್ತಾರೆ, ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲ, ಅವ್ರಿಗೆ ಅರೆಸ್ಟ್ ಮಾಡಬೇಕು ಅಂತಾನೆ ಹುಡುಕ್ತಾ ಇದ್ದಾರೆ. ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ. ಅದು ಗೊತ್ತಾದ ಮೇಲೆ ಅವರು ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ. ಅದು ಡ್ಯೂ ಪ್ರಾಸೆಸ್ ಆಫ್ ಲಾ. ಅದೇನು ನಮಗೆ ಒಬ್ಬ ಸವಾಲಿನ ಪ್ರಶ್ನೆ ಬರೋದಿಲ್ಲ. ಇವರು ತಪ್ಪಿಸ್ಕೊಂಡು ಇದ್ದಾರೆ ಎಲ್ಲೋ, ಅವರು ಬಂದಾಗ ಅಥವಾ ಹುಡುಕಿ ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ. ಹುಡುಕ್ತಾ ಇದ್ದಾರೆ ಅವ್ರು ಎಲ್ಲಿ ತಪ್ಪಿಸ್ಕೊಂಡಿದ್ದು. ಇದಕ್ಕೆ ಸವಾಲಿನ ಪ್ರಶ್ನೆ ಏನು ಬರುತ್ತೆ? ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೆ ಬಂಧನ ಭೀತಿ. ಹೈಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿದ ಭವಾನಿ ರೇವಣ್ಣ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಭವಾನಿಗೆ ಸಂಕಷ್ಟ ತಂದೊಡ್ಡಿದೆ. ವಿಚಾರಣೆಗೆ ಹಾಜರಾದರೆ ಎಸ್ಐಟಿ ಬಂಧಿಸುವ ಭೀತಿ ಹಿನ್ನೆಲೆ ಬಂಧನದಿಂದ ತಪ್ಪಿಸಿಕೊಳ್ಳಲು ವಕೀಲರ ಸಲಹೆಯಂತೆ ನಾಳೆ ಹೈಕೋರ್ಟ್ಗೆ ಜಾಮೀನು ಕೋರಿ ಭವಾನಿ ಅರ್ಜಿ ಸಲ್ಲಿಸಲು ನಿರ್ಧರಿಸಿದ್ದಾರೆ. ಜಾಮೀನು ಸಿಕ್ಕ ಬಳಿಕವೇ ಎಸ್ಐಟಿ ಮುಂದೆ ಹಾಜರಾಗುವ ಸಾಧ್ಯತೆ ಇದೆ. ವಕೀಲರ ಸಂಪರ್ಕ ಬಿಟ್ಟು ಬೇರೆ ಯಾರ ಜೊತೆಗೂ ಭವಾನಿ ಸಂಪರ್ಕ ಹೊಂದಿಲ್ಲ. ರೇವಣ್ಣಗೆ ಹೈಕೋರ್ಟ್ ನೋಟಿಸ್, 5 ದಿನದೊಳಗೆ ಹಾಜರಾಗಲು ಸೂಚನೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಬಂಧನವಾಗಿದ್ದ ರೇವಣ್ಣಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಬೇಲ್ ಮಂಜೂರು ಮಾಡಿತ್ತು. ಇದನ್ನ ಪ್ರಶ್ನಿಸಿ ಎಸ್ಐಟಿ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿತ್ತು. ಈಗ ಹೈಕೋರ್ಟ್ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ನೋಟಿಸ್ ನೀಡಿದೆ. ನೋಟಿಸ್ ತಲುಪಿದ 5 ದಿನದೊಳಗೆ ವಕೀಲರ ಮೂಲಕ ಕೋರ್ಟ್ಗೆ ಹಾಜರಾಗಲು ರೇವಣ್ಣಗೆ ಸೂಚನೆ ಕೊಟ್ಟಿದೆ. ಹೊಳೆ ನರಸೀಪುರ ಠಾಣೆಯ ಪಿಎಸ್ಐ ಅಜಯ್ ಅವರು ಹರದನಹಳ್ಳಿ ಮನೆಯಲ್ಲಿ ರೇವಣ್ಣಗೆ ನೋಟಿಸ್ ನೀಡಿದ್ದಾರೆ. ಕುಟುಂಬಕ್ಕೆ ಎದುರಾದ ಸಂಕಷ್ಟ ದೂರಾಗಲಿ ಅಂತ ಎಚ್ ಡಿ ರೇವಣ್ಣ ಕಂಡ ದೇವರ ಮೊರೆ ಹೋಗ್ತಿದ್ದಾರೆ. ಆದ್ರೆ ಪುತ್ರ ಪ್ರಜ್ವಲ್, ಪತ್ನಿ ಭವಾನಿಗೆ ಸದ್ಯಕ್ಕೆ ಸಂಕಷ್ಟಗಳು ದೂರಾಗುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಿದೆ. ಬೆಂಗಳೂರಿನಿಂದ ಪ್ರಸನ್ನ ಜೊತೆ ಮಂಜುನಾಥ್, TV9 ಹಾಸನ. ಇನ್ನು ಕಾದು ನೋಡುವ ತಂತ್ರಕ್ಕೆ ಮುಂದಾದ್ರ ಭವಾನಿ ರೇವಣ್ಣ. ಬಂಧನ ಫಿಕ್ಸ್ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡಂತ ಭವಾನಿ ಕಾದು ನೋಡುವಂತ ತಂತ್ರಕ್ಕೆ ಮುಂದಾಗಿದ್ದಾರಾನು. ಬಂಧನ ಫಿಕ್ಸ್ ಅನ್ನೋದನ್ನ ಖಾತ್ರಿ ಮಾಡಿಕೊಂಡ ಭವಾನಿ ನಿರೀಕ್ಷಣಾ ಜಾಮೀನು ವಿಚಾರಣೆಗೆ ಕಾಯುತ್ತಿರುವಂತಹ ಭವಾನಿ ನಾಳೆ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಕೋರ್ಟ್ನಲ್ಲಿ ಜಾಮೀನು ತಿರಸ್ಕಾರವಾದರೆ ಭವಾನಿ ಹಾಜರಾಗುವಂತ ನಿರೀಕ್ಷೆ ಇದೆ.
SIT ಮುಂದೆ ಭವಾನಿ ರೇವಣ್ಣ ಹಾಜರಾಗುವ ಸಾಧ್ಯತೆ. ಪುತ್ರನಂತೆ ತಾವು ಕೂಡ SIT ಎದುರು ಶರಣಾಗೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಾ ಇಂಥ ಹಲವಾರು ಪ್ರಶ್ನೆಗಳಿದೆ. ಈಗ ಭವಾನಿ ಎಲ್ಲಿ ಅನ್ನೋದು, ಎರಡನೇದಾಗಿ ಹೈಕೋರ್ಟ್ ಮೊರೆ ಹೋಗಿ ಕೂಡ ಈಗ ಪ್ರಯತ್ನ ಪಡುವಂತ ಸಾಧ್ಯತೆ ಇದೆ. ಸೊ ಬಂಧನ ಫಿಕ್ಸ್ ಅನ್ನೋದನ್ನ ಖಾತ್ರಿ ಮಾಡಿಕೊಂಡ ನಂತರ ಇಂಥ ನಿರ್ಧಾರಕ್ಕೆ ಹೋದ್ರ ಅಂತ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.